ಪುರೋಹಿತರು ಕರೀತಾ ಇದ್ದಾರೆ. ವಕೀಲ್ ಸಾಹೇಬ್ರೆ, ಆಗ್ಲೇ ನಂಗೊಂದು ಕಾಲ್ ಬಂದಿತ್ತು. ಯಜಮಾನ್ರನ್ನ ಯಾರೋ ಕಿಡ್ನಾಪ್ ಮಾಡಿದ್ದಾರೆ, ಸಾಯಿಸ್ತೀನಿ ಅಂತ ಹೆದರ್ಸ್ತಿದ್ದಾರೆ. ಏನ್ ಮಾತಾಡ್ತಾ ಇದೀಯ ಕಾವೇರಿ? ಸರಿ ಕಾವೇರಿ, ನೀನೇನು ಚಿಂತೆ ಮಾಡ್ಬೇಡ, ಅಂಕಲ್ಗೆ ಏನೂ ಆಗಲ್ಲ, ನಾನು ಕಾಪಾಡ್ತೀನಿ. ಇಲ್ಲ ವಕೀಲ್ ಸಾಹೇಬ್ರೆ, ನಾನು ಬರ್ತೀನಿ. ಅಪ್ಪಂಗೆ ಏನಾಗುತ್ತೋ ಅಂತ ಭಯ ಆಗ್ತಿದೆ. ಬೇಡ ಕಾವೇರಿ, ಈ ಮದುವೆ ನಡಿಬೇಕು ಅನ್ನೋದು ಅಂಕಲ್ ಆಸೆ. ಹೇಗಾದ್ರೂ ಈ ಮದುವೆ ನಡಿಲೇಬೇಕು. ನೀನ್ ಧೈರ್ಯವಾಗಿರು. ಅಲ್ಲಿ ಪುರೋಹಿತರು ನಿನ್ನ ಕರ್ಕೊಂಡು ಬಂದಿದ್ದಾರೆ, ನೀನು ಹೋಗು. ಮುಹೂರ್ತದಷ್ಟರಲ್ಲಿ ಅಂಕಲ್ನ ನಾನು ಕರ್ಕೊಂಡು ಬರ್ತೀನಿ. ಪೃಥ್ವಿ, ಕಾವೇರಿನ ಯಾಕೆ ಕರ್ಕೊಂಡು ಬರ್ಲಿಲ್ಲ? ಫ್ರೆಂಡ್ಸ್ ಕರ್ಕೊಂಡ್ ಬರ್ತಾರೆ ರಾಜಮಾತೆ. ಹಾ ಆಯ್ತು. ಪೃಥ್ವಿ, ಶಿವದೇವ ಎಲ್ಲಿ? ನನ್ ಜೊತೆನೆ ಬಂದ, ಇಲ್ಲೇ ಇದ್ದ, ಇವಾಗ ಕಾಣಿಸ್ತಿಲ್ಲ. ಬಂದ್ಬಿಡ್ತಾರೆ ರಾಜಮಾತೆ, ಬಂದ್ಬಿಡ್ತಾರೆ. ಓ, ಗಂಗಾ, ನನ್ಗೊಂದ್ ಸಹಾಯ ಮಾಡ್ತೀಯಾ? ಹೇಳು ಕಾವೇರಿ. ನಾನೇನಾದ್ರೂ ಹೋಗ್ಲಿಲ್ಲ ಅಂದ್ರೆ ಅಪ್ಪನ್ ಸಾಯಿಸ್ಬಿಡ್ತಾರೆ. ಅಪ್ಪನ್ ಕಾಪಾಡ್ಬೇಕು ಅಂದ್ರೆ ನಾನು ಅಲ್ಲಿಗೆ ಹೋಗ್ಲೇಬೇಕು. ಇಲ್ಲಿ ಮದ್ವೆ ಹೆಣ್ಣು ಕಾಣಿಸಿಲ್ಲ ಅಂದ್ರೆ ಎಲ್ರೂ ಗಾಬರಿ ಪಡ್ತಾರಲ್ವಾ ಕಾವೇರಿ? ಅದಕ್ಕೆ ಮದ್ವೆ ಹೆಣ್ಣಿನ ತರ ನೀನ್ ತಯಾರಾಗು. ಏನ್ ಮಾತಾಡ್ತಿದ್ಯಾ ಕಾವೇರಿ? ಈಗ ತಡ ಮಾಡಕ್ಕೆ ಸಮಯ ಇಲ್ಲ ಗಂಗಾ. ಮದ್ವೆ ಹೆಣ್ಣಿನ ಜಾಗದಲ್ಲಿ ನೀನ್ ಮದ್ವೆ ಹೆಣ್ಣಾಗ್ ಹೋಗು. ಮುಹೂರ್ತದ ಟೈಮಿಗೆ ಸರಿಯಾಗಿ ಹೇಗಾದ್ರೂ ಮಾಡಿ ನಾನ್ ಬರ್ತೀನಿ. ನನಗ್ ಭಯ ಆಗುತ್ತೆ ಕಾವೇರಿ. ಯಾರಿಗಾದ್ರೂ ಸ್ವಲ್ಪ ಆದ್ರೂ ಅನುಮಾನ ಬಂದ್ರೆ ನನ್ನ ಸಾಯಿಸ್ಬಿಡ್ತಾರೆ. ಮುಹೂರ್ತ ಮೀರಿ ತಾಳಿ ಕಟ್ಬಿಟ್ರೆ ನನಗೋಸ್ಕರನೇ ಬದುಕ್ತಾರೋ ನಮ್ ಭಾವ ಸತ್ತು ಹೋಗ್ತಾನೆ. ಪರಿಸ್ಥಿತಿ ಅಲ್ಲಿ ತನಕ ಬರಕ್ ನಾನ್ ಬಿಡಲ್ಲ ಗಂಗಾ, ನನ್ನ ನಂಬು. ಗಂಗಾ, ಯೋಚನೆ ಮಾಡೋಷ್ಟು ಸಮಯ ಇಲ್ಲ ಕಣೆ. ಮುಹೂರ್ತ ಸಮಯಕ್ಕೆ ಬಂದ್ಬಿಡ್ತಿಲ್ವಾ ಕಾವೇರಿ? ಅಮ್ಮನ್ ಮೇಲೆ ಆಣೆ, ನಿನ್ಗೆ ಅನ್ಯಾಯ ಆಗಕ್ ಬಿಡಲ್ಲ. ನಿನ್ಗೆ ಯಾವ್ದೇ ಸಮಸ್ಯೆ ಕೂಡ ಬರಲ್ಲ. ಇದೊಂದ್ ಸಹಾಯ ಮಾಡು ಗಂಗಾ, ಹ ಪ್ಲೀಸ್. ಏನ್ ಮಾಡ್ಬೇಕು ಹೇಳಿ ಮೇಡಮ್? ಏಯ್, ಇನ್ನೂ ಮದ್ವೆ ಆಗಿಲ್ಲ, ಆಗೋ ಥರನೂ ಕಾಣಿಸ್ತಾ ಇಲ್ಲ. ಒಂದು ಕೆಲಸ ಮಾಡು, ನಿನ್ಗೊಂದು ನಂಬರ್ ಕಳಿಸ್ತೀನಿ, ಆ ನಂಬರ್ಗೆ ಕಾಲ್ ಮಾಡಿ ಈ ಮದ್ವೆ ನಡೆಸು ಅಂತ ಹೆದರ್ಸು. ಆಯ್ತು ಮೇಡಮ್, ಅಲ್ಲಿ ಮದುವೆ ಆಗಿದ ತಕ್ಷಣ ಹೇಳಿ, ಇಲ್ಲಿ ಇವನ್ನ ಸಾಯಿಸ್ಬಿಡ್ತೀವಿ. ಅಮ್ಮ, ಮುಹೂರ್ತ ಮೀರೋಗ್ತಾ ಇದೆ. ಕನ್ಯಾದಾನ ಮಾಡೋದಕ್ಕೆ ಅವ್ರ ಅಪ್ಪ ಅಮ್ಮನ್ ಕರೀರಿ. ಪುರೋಹಿತ್ರೆ, ಒಂದ್ ನಿಮಿಷ ಇರಿ. ನಮ್ ಶಿವದೇವ ಇಲ್ಲೇ ಎಲ್ಲ ಹೋಗಿದ್ದಾನೆ, ಬಂದ್ಬಿಡ್ತಾನೆ. ಇಲ್ಲ ನೋಡ್ರು, ನಿಮ್ಮ ಕೈ ಮುಗಿತೀನಿ ಕಣ್ರು, ನನ್ನನ್ನು ಬಿಟ್ಬಿಡಿ. ನನ್ನ ಮಗಳಿಗಲ್ಲಿ
ಮದುವೆ ನಡೀತಿದೆ. ಆ ಮದುವೆಯಲ್ಲಿ ನಾನು ಕಾಲ್ ತೊಳೆದು ಕನ್ಯಾದಾನ ಮಾಡಬೇಕು. ದಯವಿಟ್ಟು ಬಿಟ್ಬಿಟ್ರು. ಬೇಕಾದ್ರೆ ನಾನು ಆ ಕನ್ಯಾದಾನ ಮಾಡ್ಬಿಟ್ಟು ಬಂದ್ಬಿಡ್ತೀನಿ. ಆಮೇಲೆ ನೀವು ಏನ್ ಬೇಕಾದ್ರೂ ಮಾಡ್ಕೋಬಹುದು. ಏ ಪೆದ್ ನನ್ ಮಗನೇ, ಬಾಯಿ ಮುಚ್ಕೊಂಡ್ ಕೂತ್ಕೋ. ನೀನ್ ಇಲ್ದೇ ಇದ್ರು ಮದ್ವೆ ನಡೆಯುತ್ತೆ. ಅಯ್ಯೋ ಹುಚ್ರ, ನಿಮ್ಗೆ ಅರ್ಥ ಆಗ್ತಿಲ್ಲ ಕಣ್ರು. ಮದುವೆ ಹುಡುಗಿ ಅಪ್ಪ ನಾನು ಇಲ್ಲಿ ಇರ್ಬೇಕಾದ್ರೆ ಅವಳು ಹೇಗ್ ಮದುವೆ ಮಾಡ್ಕೊಂತಾಳೆ? ಲೇ ಪ್ಲೀಸ್ ಕಣ್ರು, ಕೈ ಆದ್ರೂ ಬಿಡಿಸ್ರು. ಮದುವೆ ಆದ ಕೂಡಲೇ ನಾನು ಮತ್ತೆ ಬಂದ್ಬಿಡ್ತೀನಿ ಕಣ್ರು. ಏಯ್, ಅಲ್ಲಿ ಮದ್ವೆ ಆಗೋವರೆಗೂ ಬಾಯಿ ಮುಚ್ಕೊಂಡಿರ್ಬೇಕು. ನಿನ್ನ ಅಪ್ಪ ಮಗಳು ಕತೆ ನನಗ್ ಬೇಕಾಗಿಲ್ಲ. ರಾಜಮಾತೆ, ನಾನು ಒಂದ್ಸಲ ಹೋಗಿ ನೋಡ್ಕೊಂಡು ಬಂದ್ಬಿಡ್ತೀನಿ. ಸರಿ ಆಯ್ತು. ರೀ, ಅವಳು ಯಾಕ್ರಿ ತನ್ನ ತಲೆ ಮೇಲೆ ಮುಸ್ಕಾಕೊಂಡಿದ್ದಾಳೆ? ಏನೋ ನನ್ಗೆ ಅರ್ಥನೇ ಆಗ್ತಿಲ್ಲ ಶ್ರವಂತಿ. ಅಷ್ಟಕ್ಕೂ ಅವಳು ಕಾವೇರಿನೇನಾ? ಏನೋ ರೀ, ನನಗೂ ಅದೇ ಟೆನ್ಷನ್ ಆಗ್ತದೆ ಈಗ. ಅಮ್ಮ, ಇನ್ನೇನು ಮುಹೂರ್ತ ಮೀರೋಗ್ತಾ ಇದೆ. ಇಲ್ಲಿ ಮದ್ವೆ ನಡೀದೆ ಹೋದ್ರೆ ಅಲ್ಲಿ ಶಿವದೇವ್ ತಪ್ಪಿಸ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಪೃಥ್ವಿ ಹೇಗಾದ್ರೂ ಮಾಡಿ ಭಾವನವ್ರು ಎಲ್ಲಿ ಅಂತ ಕಂಡುಹಿಡಿತಾನೆ. ಅತ್ತೆ ಮೈಂಡ್ನ ಚೇಂಜ್ ಮಾಡ್ಬೇಕು. ಏನೋ ಒಂದ್ ಮಾಡು ಅತ್ತೆ. ಭಾವನವ್ರನ್ನ ಕರ್ಕೊಂಡ್ ಬರಕ್ಕೆ ಪೃಥ್ವಿ ಹೋಗಿದ್ದಾನಲ್ವಾ, ಕರ್ಕೊಂಡ್ ಬರ್ತಾನೆ. ಮುಹೂರ್ತ ಮೀರ್ ಹೋದ್ರೆ ಮದ್ವೆ ಮತ್ತೆ ನಿಂತ್ ಹೋಗತ್ತೆ. ಪೃಥ್ವಿ, ಶಿವದೇವ ಎಲ್ಲಿ? ಎಲ್ಲೂ ಕಾಣಿಸ್ತಿಲ್ಲ ರಾಜಮಾತೆ. ಭಗವಂತ, ಕಾವೇರಿ ಮದ್ವೆ ನಡಿಬೇಕು ಅಂದ್ರೆ ಇಷ್ಟು ಪರೀಕ್ಷೆ ಮಾಡ್ತಿದ್ಯಲ್ಲಪ್ಪ. ಕಾವೇರಿ ತಂದೆಗೆ ಏನು ಆಗ್ಬಾರ್ದು, ಕಾವೇರಿ ಮದ್ವೆ ನಿಲ್ಲಬಾರ್ದು. ನನ್ನ ಶಿವದೇವ ಎಲ್ಲಿದಾನೋ, ಎಲ್ಲಿಗೆ ಹೋಗಿದಾನೋ? ದೊಡ್ಡಮ್ಮ, ಕನ್ಯಾದಾನ ನಾನು ಮಾಡ್ತೀನಿ. ಮದುವೆ ನಿಂತೋದ್ರೆ ಮತ್ತೆ ಮತ್ತೆ ಮುಹೂರ್ತ ಬರಲ್ಲ ಅಲ್ವಾ? ಹೌದು ಮಹಾದೇವಿ ಅವರೇ, ನಮಗೂ ಟೈಮ್ ಅಡ್ಜಸ್ಟ್ ಮಾಡೋಕ್ಕಾಗಲ್ಲ. ಮೊದಲು ಮದ್ವೆ ಆಗ್ಲಿ ಮಹಾದೇವಿ ಅವರೇ, ಅದಾದ್ಮೇಲೆ ಬೇಕು ಅಂತಂದ್ರೆ ಎಲ್ಲರೂ ಒಟ್ಟಿಗೆ ಹೋಗಿ ಹುಡ್ಕೋಣ. ಹಲೋ, ನೀವೇನೋ ನಿಮ್ಮ ಮಗ ಬಂದ್ರೆ ಮದ್ವೆ ಮಾಡಿಸ್ತೀನಿ ಅಂತಿದ್ದೀರಾ, ಆದ್ರೆ ನಾವು ಅಲ್ಲಿ ಮದ್ವೆ ಆದ್ರೆ ಮಾತ್ರ ನಿಮ್ಮ ಮಗನ್ನ ಬಿಡೋದು. ಏಯ್, ಯಾರೋ ನೀವು? ನನ್ನ ಶಿವದೇವ ಎಲ್ಲಿದ್ದಾನೆ? ಸರಿಯಾಗೆ ಕೇಳಿದ್ರಿ. ನಿಂಗೆ ಆನ್ಸರ್ ಬೇಕು ಅಂದ್ರೆ ಈಗಲೇ ಅಲ್ಲಿ ಮದ್ವೆ ಮಾಡಿಸಿ. ಇಲ್ಲಿ ಮದ್ವೆ ನಡೆಯೋದಕ್ಕೂ ನೀವು ನನ್ನ ಮಗನ್ ಕಿಡ್ನಾಪ್ ಮಾಡೋದಕ್ಕೂ ಸಂಬಂಧ ಏನು ಹೇಳಿ? ಇಲ್ಲಿ ಕೊಡಿ. ಹಲೋ, ಯಾರೋ ನೀವು? ನಮ್ಮ ಅಂಕಲ್ನ ಬಿಡೋದಕ್ಕೂ ಇಲ್ಲಿ ಮದುವೆ ನಡೆಯೋದಕ್ಕೂ ಏನ್ರೋ ಸಂಬಂಧ? ಅಷ್ಟಕ್ಕೂ ಯಾರೋ ನೀವು? ಮರ್ಯಾದೆಯಿಂದ ನಮ್ಮ ಅಂಕಲ್ನ ಬಿಟ್ಬಿಡಿ. ಏಯ್, ನಾನು ಫೋನ್ ಮಾಡಿದ್ದು ನಾನ್ ವಾರ್ನಿಂಗ್ ಕೊಡೋದಕ್ಕೆ, ನೀನ್ ಕೊಡೋ ವಾರ್ನಿಂಗ್ ಕೇಳಿಸ್ಕೊಳಕಲ್ಲ. ಅಂಕಲ್ ಹೊಡಿತಾ ಇದ್ದಾರೆ ರಾಜಮಾತೆ. ಶಿವದೇವ, ನಾನೇನ್ ಪಾಪ ಮಾಡಿದ್ದೀನ್ರೋ ಈ ತರ ಹೊಡಿತಿದ್ದೀರಾ? ಅಯ್ಯೋ ಪೃಥ್ವಿ. ಏಯ್, ಮೊದ್ಲಲ್ಲಿ ಮದ್ವೆ ಮಾಡಿಸಿ, ಆಗ್ಲೇ ಮುಹೂರ್ತ ಮೀರೋಗ್ತಾ ಇದೆ. ಏನಿದು? ಇವನ್ನ ಯಾರು ಸಾಯಿಸ್ಬೇಕು ಅಂತ ನೀವೇ ಡಿಸೈಡ್ ಮಾಡ್ಕೊಳ್ಳಿ. ಓಕೆ ಅಣ್ಣ. ಕಾವೇರಿ, ನಿಮ್ಮ ಅಪ್ಪನ ಕೈಯಿಂದನೇ ನಿನ್ನ ಮದುವೆ ನೆರವೇರಿಸ್ಬೇಕು ಅನ್ಕೊಂಡೆ, ಆದರೆ ಹಾಗಾಗೋ ಥರ ಕಾಣಿಸ್ತಾ ಇಲ್ಲ. ನಿನ್ನ ಮದುವೆ ಆಗಲಿಲ್ಲ ಅಂದರೆ ಅವರು ಅಂಕಲ್ನ ಬಿಡಲ್ಲ ಅಂತಿದ್ದಾರೆ. ಅಮ್ಮ ಕಾವೇರಿ, ನನ್ನ ಶಿವದೇವನ್ಗೆ ಯಾವಾಗ ಏನೇ ಅಪಾಯ ಬಂದ್ರು ನೀನೇ ಕಾಪಾಡೋದಲ್ವಮ್ಮ? ಇವಾಗ ಹೇಗೆ ತಾಯಿ, ಹೇಗೆ? ಪುರೋಹಿತ್ರೆ, ಮೊದಲು ಮದುವೆ ಮುಂದುವರಿಸಿ. ಈ ಮದುವೆ ನಡೆಯೋವರೆಗೂ ಅವರು ನನ್ನ ಮಗನ್ ಬಿಡೋದಿಲ್ಲ. ಮುಂದುವರಿಸಿ. ಸರಿ, ಮುಂದಿನ ಕಾರ್ಯಕ್ರಮ ಶುರು ಮಾಡಿ. ಓಂ ಪದ್ಮೇ ಸ್ಥಿತಾಂ ಪದ್ಮವರ್ಣಾಂ ಶ್ರೀಯಂ ಚಂದ್ರಾಂ ಪ್ರಭಾಸಾಂ ಯಶಸಾ ಜ್ವಲಂತೀಂ ಶ್ರಿಯಂ ಲೋಕೆ ದೇವಜುಷ್ಟಾಮದಾರಾಂ. ಅಕ್ಷತೆ ತಗೊಳ್ಳಪ್ಪ, ಅಕ್ಷತೆ ಹಾಕಿ ನಮಸ್ಕಾರ ಮಾಡಿ.
ಇಷ್ಟೆಲ್ಲ ನಡೀತಾ ಇದ್ರು ಕಾವೇರಿ ಏನಕ್ಕೆ ಮುಸ್ಕಾಕೊಂಡ್ ಕೂತಿದ್ದಾಳೆ? ದೊಡ್ಡಪ್ಪಂಗೇನಾರ ಆಗಿದ್ರೆ ಇಷ್ಟೊತ್ತಿಗೆ ದೊಡ್ಡ ಗಲಾಟೆ ಮಾಡಿರೋಳಲ್ಲ, ಏನೋ ಮಿಸ್ ಹೊಡಿತಾ ಇದೆ. ಅಮ್ಮ ಕಾವೇರಿ, ನೀನ್ ಬಂದ್ಬಿಟ್ಟಿಯಾ? ನನ್ಗೋಸ್ಕರ ಮದ್ವೆ ಮಂಟಪದಿಂದ ಬಂದ್ಬಿಟ್ಟಿಯಾ? ಮದುಮಗಳು ಇಲ್ಲಿ ಬಂದ್ಮೇಲೆ ಅಲ್ಲಿ ಮದುವೆ ಹೇಗೆ ನಡೆಯುತ್ತೆ? ಇವಾಗ ನಿಮ್ ಕತೆ ಮುಗೀತು ನೋಡ್ತೀರಿ. ಅಮ್ಮ, ನನ್ನ ಸ್ವಾತಿ ಮುತ್ತು ಅಂದ ನೀನೇನ್ ಇಲ್ಲಿದ್ಯಾ? ಕಾವೇರಿಯಲ್ಲಿ? ಅದಕ್ಕೆನಾ ಶಿವದೇವ ಪ್ರಾಣಾಪಾಯ ಸ್ಥಿತಿಲಿದ್ರು ಕೂಡ ಅವಳೆಲ್ಲ ಹಕ್ಕೂತಿರೋದು. ಕಾವೇರಿ ಆದ್ರೆ ಹಿಕ್ಕೂತಿರ್ತಿರ್ಲಿಲ್ಲ. ಮತ್ತೆ ಕಾವೇರಿಯಲ್ಲಿ? ಅಯ್ಯೋ, ಯಾರು ಏನ್ ಮಾಡ್ತಿದ್ದಾರೆ? ಇಲ್ಲಿ ಏನ್ ನಡೀತಾ ಇದೆ? ನಾನ್ ಮೊದ್ಲಿಂದನೂ ಹೇಳ್ತಾನೆ ಇದ್ದೀನಿ, ಕಾವೇರಿಗೆ ಮದ್ವೆ ಇಷ್ಟ ಅಲ್ಲ ಅಂತ. ಅಯ್ಯಯ್ಯೋ, ಹಾಗೆಲ್ಲ ಏನೂ ಇಲ್ಲ ಆಂಟಿ. ಕಾವೇರಿ ಹೀಗೆ ಮಾಡಿದಾಳೆ ಅಂದ್ರೆ ಖಂಡಿತ ಏನೊಂದು ಒಳ್ಳೆ ಉದ್ದೇಶ ಇರುತ್ತೆ. ದಯವಿಟ್ಟು ಅವಸರ ಪಟ್ಟು ತಪ್ಪು ತಿಳ್ಕೊಬೇಡಿ. ತಾಳಿ ಕಟ್ಟೋಕ್ಕೂ ಮುಂಚೆ ಗೊತ್ತಾಗಿರೋದಕ್ಕೆ ಹೀಗೆ ಹೇಳ್ತಿದ್ದೀರಾ. ಒಂದ್ ವೇಳೆ ತಾಳಿ ಕಟ್ಟಿದಿದ್ರೆ ಏನ್ ಮಾಡಕ್ಕಾಗ್ತಿತ್ತು? ಅವಳು ನಮ್ಗೇನೆ ಮೋಸ ಮಾಡಕ್ ನೋಡಿದ್ಲು. ಅಂತ ಹುಡುಗಿನ ನಾವ್ಯಾಕೆ ನಮ್ಮ ಮನೆ ಸೊಸೆ ಮಾಡ್ಕೋಬೇಕು? ಚಂದ್ರಶೇಖರ್, ಬೇಡ, ತಪ್ಪಾಗ ಅನ್ಕೋಬೇಡ. ಕಾವೇರಿ ಖಂಡಿತ ಬರ್ತಾಳೆ. ಮುಹೂರ್ತ ಮೀರೋದ್ಮೇಲೆ ಬಂದ್ರೆ ಏನು, ಬರ್ಲಿಲ್ಲ ಅಂದ್ರೆ ಏನಾಗುತ್ತೆ ಮಹಾದೇವಿ ಅವರೇ? ಪೃಥ್ವಿ, ಕಾವೇರಿ ಎಲ್ಲಿದ್ದಾಳೆ? ಪೃಥ್ವಿ, ಅಮ್ಮ ಅಮ್ಮ, ನಾನು ಬಂದ್ಬಿಟ್ಟೆ. ಶಿವದೇವ, ಶಿವದೇವ, ಬಂದ್ಬಿಟ್ಟೆ ಅಮ್ಮ. ಕಾವೇರಿ ಬಂದು ನನ್ನ ಕಾಪಾಡಿದ್ಲು. ನನಗೇನೂ ಆಗಿಲ್ಲಮ್ಮ. ಕಾವೇರಿ ನನ್ನ ಕಾಪಾಡಿದ್ಲು. ನನ್ನ ರೌಡಿಗಳು ಎತ್ಕೊಂಡೋಗಿ ಸಾಯಿಸ್ಬೇಕು ಅನ್ಕೊಂಡಾಗ ಕಾವೇರಿ ಬಂದು ಕಾಪಾಡಿದ್ಲು. ಅವ್ರೆಲ್ರಿಗೂ ಸರಿಯಾಗಿ ಹೊಡೆದ್ಬಿಟ್ಲು. ನನ್ನನ್ನ ಕ್ಷಮಿಸ್ಬಿಡಿ. ನಮ್ಮ ಅಪ್ಪನ್ ಕಾಪಾಡೋದಿಕ್ಕೆ ಇದನ್ ಬಿಟ್ಟು ಬೇರೆ ಯಾವ ದಾರಿನೂ ತೋಚ್ಲಿಲ್ಲ. ಕಾವೇರಿ, ನೀನಿಲ್ದೆ ಇದ್ದಿದ್ರೆ ನನ್ನ ಮಗ ನನಗ್ ದಗ್ತಾ ಇರ್ಲಿಲ್ಲಮ್ಮ. ಅಮ್ಮ, ಮುಹೂರ್ತಕ್ಕೆ ಇನ್ನ 3 ನಿಮಿಷ ಅಷ್ಟೇ ಇರೋದು. ಶ್ರವಂತಿ, ಚಂದ್ರಶೇಖರ್,
ಕಾವೇರಿ ನಮ್ ಶಿವದೇವನ್ ಪ್ರಾಣ ಕಾಪಾಡಕ್ಕೆ ಹೀಗ್ ಮಾಡಿದ್ಲು ಅಷ್ಟೇ ಹೊರತು ಬೇಕು ಅಂತ ಮಾಡ್ಲಿಲ್ಲಮ್ಮ. ಅವಳ ತಪ್ಪನ್ನ ದೊಡ್ಡ ಮನ್ಸ್ ಮಾಡಿ ಕ್ಷಮಿಸಿ ಈ ಮದ್ವೆನ ಮುಂದುವರಿಸಿ ಪ್ಲೀಸ್. ಅಯ್ಯೋ, ಇದು ನಿಮಗೆ ಗೊತ್ತಿಲ್ಲದೆ ಆಗಿರೋದಕ್ಕೆ ನನಗೋಕೆ. ನಾರಾಯಣಮ್ಮ ಬಾ, ಬಂದು ಹುಡುಗಿನ ಕರ್ಕೊಂಡು ಹೋಗು. ಹೋಗಮ್ಮ ಹೋಗು. ಕೂತ್ಕೊಳ್ಳಪ್ಪ. ಅಷ್ಟು ಜನರನ್ನ ಹೊಡೆದು ಶಿವದೇವ್ನ ಕರ್ಕೊಂಡು ಬಂದಿದ್ದಾಳೆ ಅಂದ್ರೆ ನಾನ್ ಕರ್ಸಿರೋರು ಎಷ್ಟು ನಾಲಾಯಕು ಅಂತ ಗೊತ್ತಾಗತ್ತೆ. ಛೇ, ಲೇ ಮೇಡಮ್ ಫೋನ್ ಮಾಡ್ತಾವ್ರ ಕಣೋ, ನಾವೇನೋ ಹೇಳೋದು ಇವಾಗ. ಮೇಡಮ್ ಅದು ಜಸ್ಟ್ ಮಿಸ್ ಆಯ್ತು ಮೇಡಮ್. ಛೇ, ನಾಚಿಕೆ ಆಗಲ್ವೇನೋ ಈ ಮಾತು ಹೇಳಕ್ಕೆ? ಒಂದ್ ಹುಡುಗಿ ಬಂದು ನಿಮ್ ಎಲ್ಲಾರ್ಗೂ ಹೊಡೆದು ಅವನ್ನ ಕಾಪಾಡಿದಾಳೆ ಅಂತಂದ್ರೆ ನಿಮ್ ಯೋಗ್ಯತೆ ಏನು ಅಂತ ಅರ್ಥ ಆಗತ್ತೆ. ಸಾರಿ ಮೇಡಮ್, ನಮ್ ಕಣ್ಗೆ ಖಾರದ ಪುಡಿ ಹಾಕ್ಬಿಟ್ಲು. ನಾವು ಕಣ್ ಬಿಡೋಷ್ಟರಲ್ಲಿ ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ಟಿದ್ರು. ಏಚಿ, ಸಾಕ್ ನಿಲ್ಸಿ. ನಿಮ್ಮಂತ ದಡ್ರನ್ ನಂಬ್ಕೊಂಡಿದ್ದಕ್ಕೆ ನನಗ್ ಸರಿಯಾಗಿ ಪಾಠ ಕಲ್ಸಿದ್ರಿ. ಮೇಡಮ್ ಇನ್ನೊಂದ್ಸತಿ ಟ್ರೈ ಮಾಡ್ತೀವಿ ಮೇಡಮ್. ಈ ಸಲ ದುಡ್ಡು ಬೇಡ, ನಮ್ ಕೆಪಾಸಿಟಿ ಏನು ಅಂತ ತೋರಿಸ್ತೀವಿ. ಶಿವದೇವನ್ ಎತ್ತಾಕೊ ಬಂದು ಸಾಯಿಸ್ತೀವಿ. ನೋ ವೇ. ಒಂದ್ಸಲ ಕಾವೇರಿ ಕಣ್ಣಿಗೆ ಬಿದ್ರಿ ಅಂದ್ಮೇಲೆ ಮತ್ತೆ ಅವಳನ್ನ ಎದುರು ಹಾಕೊಳ್ಳೋದು ಕಷ್ಟ. ಈ ಸಲ ಟೈಮ್ ನೋಡ್ಕೊಂಡು ಹೇಳ್ತೀನಿ. ದಡ್ರನ್ ಕಳ್ಸೋದ್ ಬಿಟ್ಟು ದಮ್ಮಿರೋರನ್ ಕಳ್ಸೋದ್ ಕಲಿ. ಆಯ್ತು ಮೇಡಮ್, ಈ ಸಲ ಕ್ಷಮಿಸ್ಬಿಡಿ. ಕೈಗೆ ಬಂದಿದ್ದ ಅವಕಾಶ ಬಾಯಿಗೆ ಬರ್ಲಿಲ್ವಲ್ಲ. ಭಾವನವ್ರ ಕತೆ ಇವತ್ ಮುಗ್ದೋಗಿದ್ರೆ ರಾಜಮಹಲಿನ ಹೊಸ ಕತೆ ಶುರು ಆಗ್ತಾ ಇತ್ತು. ಎಲ್ಲ ಹಾಳಾಗೋಯ್ತು. ಛೇ, ನಡಿ. ಅಮ್ಮ, ವಿಳೆದೆಲೆನ ಅವ್ರ ಕೈ ಮೇಲೆ ಇಡಿ. ಓಂ ಧ್ರುವಂ ತೇ ರಾಜ ವರುಣೋ ಧ್ರುವಂ ದೇವೋ ಬೃಹಸ್ಪತಿ ಧ್ರುವಂ ತ ಇಂದ್ರಶ್ಚಾಗ್ನಿಶ್ಚರ ಶೃಂಧಾರಯತಾಂ ಧ್ರುವಂ. ಅಮ್ಮ ಅಮ್ಮ ವಿಳೆದೆಲೆ ಕೊಡಮ್ಮ. ಕಾವೇರಿ ಏನಾಯ್ತು? ಆ ಕಡೆ ತಿರುಗಮ್ಮ, ತಿರುಗು. ನನ್ನ ಅನುಮಾನ ನಿಜ ಆದ್ರೆ ಕಾವೇರಿ ವೀಳ್ಯದೆಲೆನ ಕೊಡೋದಿಲ್ಲ. ವಿಳೆದೆಲೆ ಅವ್ರ ಕೈಯಲ್ಲಿ ಹಿಡಿಮ್ಮ. ಕಾವೇರಿ ಅಳ್ತಾ ಇದ್ದಾಳೆ. ಕಾವೇರಿ, ಅಯ್ಯೋ ಕಾವೇರಿ ಏನಾಯ್ತಮ್ಮ? ಹೇಳಮ್ಮ, ನಿನಗಿಲ್ಲೇನಾದ್ರೂ ತೊಂದರೆ ಆಗ್ತಿದ್ಯಾ? ಹ? ಹೇಳು ಕಾವೇರಿ, ಏನಾಯ್ತು ಅಂತ ಹೇಳು. ಕಾವೇರಿ, ಏನ್ ಮಾಡ್ತಿದ್ಯಾ ಗೊತ್ತಿದ್ಯಾ?
ಅಲ್ಲ ಏನಾಯ್ತು ಕಾವೇರಿ? ಯಾಕೆ ಹಸೆಮಣೆಯಿಂದ ಎದ್ದು ಬಂದೆ ನೀನು? ಹೇಳಮ್ಮ. ಹೋಗ್ಲಿ, ಯಾರಾದ್ರೂ ಏನಾದ್ರೂ ಅಂದ್ರ ಹೇಳು, ಅವ್ರಿಗೆ ಹೊಡೆದು ಬಿಡ್ತೀನಿ.